ಸೊ ನನ್ನ ಹತ್ರ ಒಂದು ಪೇಷಂಟ್ ಬಂದಿತ್ತು. ಆ ಪೇಷಂಟ್ ಏನಿತ್ತು ಅಂತಂದರೆ ಮಗುವಿಗೆ ತುಂಬ ಉಸಿರಾಡಲಿಕ್ಕೆ, ಆಮೇಲೆ ತುಂಬ ಆಯಾಸ ಆಗಿತ್ತು. ಆಮೇಲೆ ಏನಂತಂದರೆ ತುಂಬ ದಿನದಿಂದ ಜ್ವರ ಇತ್ತು ಮಗುವಿಗೆ. ಅದು ಮಗುವಿನ ಪೇರೆಂಟ್ಸ್ ಕರ್ಕೊಂಡು ಬರ್ತಾರೆ. ಪೇರೆಂಟ್ಸ್ ಕರ್ಕೊಂಡು ಬಂದಾಗ ಏನಂತಂದರೆ ತುಂಬ ಆಯಾಸ ಆಗ್ತಾಯಿತ್ತು. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ಇತ್ತು. ಸೊ ಈ ಥರ ಏನಕ್ಕಾಗುತ್ತೆ, ಯಾಕೆ ಈ ಸಿಮ್ಟಮ್ಸ್ ಆಗುತ್ತೆ ಅಂತಂತಂದರೆ, ಇದು ಒಂದು ಉಸಿರಾಟದ ಏನದ ಲಂಗ್ಸ್ ಏನಿದೆಯಲ್ಲ ಅದ್ರ ಇನ್ಫೆಕ್ಷನ್, ಅದಕ್ಕೆ ಏನಂತಂದರೆ ನಿಮೋನಿಯಾ. ಸಾಮಾನ್ಯವಾಗಿ ಇದಕ್ಕೆ ಏನಂತಾರೆ ನಿಮೋನಿಯಾ ಅಂತ ಕರೀತಾರೆ. ಸೊ ಈ ವಿಡಿಯೋದಲ್ಲಿ ಈ ಮಕ್ಕಳ ನಿಮೋನಿಯಾ ಯಾಕಾಗುತ್ತೆ, ಆಮೇಲೆ ಏನೇನು ಕಾರಣಗಳಿದ್ದಾವೆ, ಮತ್ತು ಅದಕ್ಕೆ ನಾವು ಏನು ಲಕ್ಷಣಗಳು ಕಂಡಲ್ಲಿ ಮಕ್ಕಳಲ್ಲಿ ನಾವು ಅದು ಕಂಡುಹಿಡಿಬೋದು. ಆಮೇಲೆ ನಾವು ಯಾವಾಗ ಅದಕ್ಕೆ ತಡೆಗಟ್ಟಲಿಕ್ಕೆ ಏನೇನು ಮಾಡ್ಬೋದು, ಏನೇನು ವ್ಯಾಕ್ಸಿನ್ಸ್ ಏನಾಗಿದ್ದಾವೆ ಅಂತ ನನಗೆ ಕೇಳ್ತಿರ್ತಾರೆ. ಸೊ ಸುಮಾರು ಏನಂತಂದರೆ ವ್ಯಾಕ್ಸಿನೇಷನ್ಸ್ ಅವೈಲೇಬಲ್ ಇದೆ, ಆದರೂ ಏನಂತಂದರೆ ಪೇರೆಂಟ್ಸ್ ಕರೆಕ್ಟಾಗಿ ಏನನ್ನ ಫಾಲೋ ಮಾಡಿಲ್ಲ ಅಥವಾ ವ್ಯಾಕ್ಸಿನೇಷನ್ ಮಿಸ್ ಆಯಿತು ಆ ಥರ ಅಂತಂದರೆ ಈ ಥರ ಸಿಮ್ಟಮ್ಸ್ ಬರಲಿಕ್ಕೆ ಕಾರಣ ಆಗುತ್ತೆ. ಸೊ ಮಕ್ಕಳಲ್ಲಿ ಏನಂತಂದರೆ ಗೊರಗರ ಅಂತ ಸೌಂಡ್ ಮಾಡೋದು, ಅಥವಾ ಕೆಲವೊಂದು ಸಲ ಏನಂತಂದರೆ ಕೆಮ್ತಾ ಇರೋದು, ಸರ್ ಇದು ನಿಮೋನಿಯಾ ಇದೆಯಾ ಅಂತಂದಾಗ ಡೌಟ್ ಇರ್ತದೆ ಪೇಷಂಟ್ಸ್ಗೆ. ಸೊ ಏನಂತಂದರೆ ಎಲ್ಲ ಕೆಮ್ಮುಗಳು ನಾವು ನಿಮೋನಿಯಾ ಅನ್ಲಿಕ್ಕೆ ಬರಲ್ಲ, ಕೆಲವೊಂದು ಸಿಮ್ಟಮ್ಸ್ಗಳು ಇರ್ತವೆ. ಆ ಸಿಮ್ಟಮ್ಸ್ಗಳು ಇದ್ದರೆ ಮಾತ್ರ ನಾವು ಅದಕ್ಕೆ ನಿಮೋನಿಯಾ ಅಂತಂದ್ರೆ ಲಂಗ್ಸ್ ಇನ್ವಾಲ್ವ್ಮೆಂಟ್ ಆಗಿದ್ರೆ ಮಾತ್ರ ಅದು ನಿಮೋನಿಯಾ ಇರ್ತದೆ. ಬರೀ ಏನಂದ್ರೆ ಕೆಲವೊಂದು ಸಲ ಸಣ್ಣ ಮಕ್ಕಳಲ್ಲಿ ನಮ್ಮ ನಾಸ್ಟ್ರಲ್ಸ್ ಏನಿರ್ತದಲ್ಲ ಚಿಕ್ಕದಿರ್ತದೆ. ಸೊ ಅದಕ್ಕೆ ಏನಂತಂದ್ರೆ ಬ್ರೀದಿಂಗ್ ಆಗಬೇಕಾದ್ರೆ ಸರಿಯಾಗಿ ಉಸಿರಾಟ ಆಗಿಲ್ಲ ಅಂತಂದರೆ ಕೂಡ ಸೌಂಡ್ ಬರುತ್ತೆ, ಗೊರಗರ ಅಂತ ಸೌಂಡ್ ಬರುತ್ತೆ. ಸೊ ನಿಮೋನಿಯಾ ಎದಕ್ಕಾಗುತ್ತೆ ಅಂತಂದರೆ, ಇದು ನಮ್ಮದು ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ಅಥವಾ ಮತ್ತು ಫಂಗಸ್ಸು ಈ ಥರ ಬೇರೆ ಬೇರೆ ಕಾರಣ. ಕೆಲವೊಂದು ಸಲ ಮಗು ಹಾಲು ಕುಡಿಬೇಕಾದ್ರೆ ಕೆಲವೊಂದು ಸಲ ವಾಪಸ್ ಉಲ್ಟಿ ಮಾಡಿಕೊಂಡು ಒಳಗೆ ಗಂಟಲಲ್ಲಿ ಸಿಕ್ಕಾಕೊಂಡು ಬಿಟ್ಟಾಗ ಕೂಡ ಅದೇನಾದ್ರು ಮಗುವಿಗೆ ನಿಮೋನಿಯಾ ಆಗಲಿಕ್ಕೆ ಕಾರಣವಾಗುತ್ತದೆ. ಸೊ ನಿಮೋನಿಯಾ ಅಂದ್ರೆ ಏನು? ಸೊ ನಮ್ದು ಇದು ಏನು ಲಂಗ್ಸ್ ಏನಿದೆಲ್ಲ ಕಂಪ್ಲೀಟು ಇಟ್ ಈಸ್ ಮೇಡ್ ಆಫ್ ಸ್ಮಾಲ್ ಏರ್ ಬ್ಯಾಗ್ಸ್. ಅದಕ್ಕೆ ಏನಂದ್ರೆ ಅಲ್ವೆಲೈ ಅಂತೀವಿ. ಸಣ್ಣ ಸಣ್ಣ ಚೀಲಗಳದಾವೆ, ಏರ್ ಫೀಲ್ಡ್ ಚೀಲಗಳಿದಾವೆ. ಅದರಲ್ಲಿ ನಾರ್ಮಲ್ ಆಗಿ ನಮ್ದು ಏನಂದ್ರೆ ಆಕ್ಸಿಜನ್ ನಾವು ಆಮ್ಲಜನಕ ತಗೊತೀವಿ ಮತ್ತು ನಮ್ಮ ಬಾಡಿಯಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ. ಸೊ ಈ ಪ್ರೊಸೆಸ್ ನಡೀತಾನೆ ಇರ್ತದೆ. ಯಾವಾಗ ಇಲ್ಲಿ ಗಾಳಿ ಎಕ್ಸ್ಚೇಂಜ್ ಆಗೋದನ್ನು ಆಗೋದಿಲ್ಲ, ಅದ್ರ ಬದಲಿಗೆ ಏನಂತಂದ್ರೆ ಅಲ್ಲಿ ನೀರು ಅಥವಾ ಕೆಲವೊಂದು ಸಲ ಇದು ಪಸ್ ಕಲೆಕ್ಷನ್ ಆಗೋದು ಈ ಥರ ಆದಾಗ ನಾವು ಏನಂತಂದರೆ ನಿಮೋನಿಯಾ ಅಂತ ಕರಿತೀವಿ. ಸೊ ಅದಕ್ಕೆ ಆ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಏನಾಗ್ತಿರ್ತದೋ, ಆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದು, ಆಕ್ಸಿಜನ್ ಒಳಗಡೆ ಹೋಗೋದು, ಇದು ಆಗೋದಿಲ್ಲ. ಸೊ ಆಗ ಏನಾಗುತ್ತೆ ಅಂತಂದರೆ ಮಗುಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ, ಆಯಾಸ ಆಗುತ್ತೆ. ಆಮೇಲೆ ಏನಂತಂದ್ರೆ ಪಲ್ಸ್ ಆಕ್ಸಿಮೀಟರಲ್ಲಿ ನೋಡಿದರೆ ಸ್ಯಾಚುರೇಷನ್ಸ್ ಎಲ್ಲ ಕಡಿಮೆ ಬರುತ್ತೆ. ಈ ಥರ ಸಿಮ್ಟಮ್ಸ್ ಇರ್ತವೆ. ಸೊ ಫಸ್ಟ್ ಏನಂತಂದರೆ ಫಸ್ಟ್ ಸಿಮ್ಟಮ್ಸ್ ಏನು ಬರ್ತದೆ, ತುಂಬ ವಿಪರೀತ ಜ್ವರ ಇರ್ತದೆ. ಯಾವಾಗ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರ್ತದಲ್ಲ ತುಂಬ ವಿಪರೀತ ಜ್ವರ ಇರ್ತದೆ. ಆಮೇಲೆ ಉಸಿರಾಟ ತುಂಬ ಸ್ಪೀಡಾಗಿ ತೊಗೊಂತಿರ್ತದೆ. ಸೊ ನಾವು ಉಸಿರಾಟ ಬಂದರೆ ನಾವು ಒಂದು ಹುಟ್ಟಿದ ಮಗುವಿಂದ ಹಿಡಿದು 2 ತಿಂಗಳ ಮಗುವವರೆಗೆ, ಆಮೇಲೆ 2 ತಿಂಗಳ ಮಗು ಹಿಡಿದು 1 ವರ್ಷದ ಮಗುವವರೆಗೆ, ಮತ್ತು 1 ವರ್ಷದಿಂದ 5 ವರ್ಷದ ಮಗುವರೆಗೆ. ಸೊ ಈ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡ್ತೇವೆ. ಹುಟ್ಟಿದ ಮಗುವಿಂದ 2 ತಿಂಗಳ ಮಗುಗೆ ಉಸಿರಾಟ ಏನದ ಅಂತಂದರೆ 60ಗಿಂತ ಹೆಚ್ಚಿನ ಸಲ ತಗೊತಾ ಇದೆ ಅಂತಂದರೆ, 60ಇಂದ ಹೆಚ್ಚು ಕೌಂಟ್ ಇದೆ ಅಂತಂದರೆ ಅದು ನಿಮೋನಿಯಾ ಇರ್ಬೋದು. ಮತ್ತು 2 ತಿಂಗಳ ಮಗುನು 2 ತಿಂಗಳ ಮೇಲ್ಪಟ್ಟ ಮಗು, 1 ವರ್ಷದ ಮೇಲ್ವರೆಗೆ ಇರುವಂಥ ಮಗು ಉಸಿರಾಟ ಏನಂತಂದರೆ ಮೋರ್ ದೆನ್ 50 ಬ್ರೆತ್ಸ್ ತಗೊತಾ ಇದೆ ಅಂತಂದರೆ ಅದು ಮಗುಗೆ ನಿಮೋನಿಯಾ ಇರೋ ಲಕ್ಷಣ ಇರ್ತದೆ. ಆಮೇಲೆ 1 ವರ್ಷ ಹಿಡಿದ ಮಗು 5 ವರ್ಷದವರೆಗೆ ಮಗು 40ರಿಂದ ಮೇಲ್ಪಟ್ಟು ಏನಾದ್ರು ಉಸಿರಾಟ ತಗೊತಾ ಇದ್ರೆ ಅದು ನಿಮೋನಿಯಾ ಲಕ್ಷಣ ಇರ್ಬೋದು. ಸೊ ಇದು 3 ಕ್ಯಾಟಗರಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಸೊ ಒಂದು ಜ್ವರ ಇರ್ತದೆ ತುಂಬ, ಆಮೇಲೆ ಮಗು ಏನೋ ತುಂಬ ಸ್ಪೀಡಾಗಿ ಬ್ರೀದಿಂಗ್ ತೊಗೊತಾ ಇರ್ತದೆ, ಆಮೇಲೆ ತುಂಬ ಇರಿಟೇಬಲ್ ಆಗಿರ್ತದೆ ಮಗು, ಯಾಕಂದರೆ ಆಕ್ಸಿಜನೇಷನ್ ಸರಿಯಾಗಿ ಆಗ್ತಾ ಇರಲ್ಲ. ಆಮೇಲೆ ಏನಂತಂದರೆ ಆಯಾಸ ಇರ್ತದೆ ಮಗು, ಆಮೇಲೆ ತುಂಬ ಸುಸ್ತಾಗಿರ್ತದೆ. ಈ ಥರ ಏನಾದ್ರು ಸಿಮ್ಟಮ್ಸ್ ಇದ್ದರೆ ನಿಮ್ಮ ಮಗುಗೆ ಅದು ನಿಮೋನಿಯಾ ಇರ್ಬೋದು ಅಂತ. ಸೊ ಆ ಥರ ಏನಾದ್ರು ಸಿಮ್ಟಮ್ಸ್ ಇದ್ದರೆ ನೀವು ಇಮಿಡಿಯೇಟ್ ಆಗಿ ನೀವು ಮಕ್ಕಳ ಹತ್ರ ಭೇಟಿಯಾಗಿ ಅದಕ್ಕೆ ಏನಾದ್ರು ಪರಿಹಾರ ತಗೋಬೇಕು ಮತ್ತು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತಂದರೆ ಹೇಗೆ ಅದಕ್ಕೆ ಇನ್ವೆಸ್ಟಿಗೇಷನ್ಸ್ ಮಾಡ್ತಾರೆ, ಆಮೇಲೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂದರೆ, ಸೊ ನೀವು ವೈದ್ಯರ ಹತ್ರ ಹೋಗಿದಾಗ ಅವರು ಒಂದಂತ ಫಸ್ಟು ಕ್ಲಿನಿಕಲ್ಲಿ ಚೆಕಪ್ ಮಾಡ್ತಾರೆ, ಸ್ಟೆಥೋಸ್ಕೋಪ್ ಇಟ್ಕೊಂಡು. ಸೊ ಏನಾರ ಒಳಗಡೆ ಏನಾರ ಪ್ರಾಬ್ಲಮ್ಸ್ ಇದೆಲ್ಲ ನೋಡಿ, ಆಮೇಲೆ ಏನಂತಂದರೆ ಸ್ಯಾಚುರೇಷನ್ ಎಷ್ಟು ಬರ್ತಾಯಿದೆ ಪಲ್ಸ್ ಆಕ್ಸಿಮೀಟರಲ್ಲಿ,
ಆಮೇಲೆ ಹಾರ್ಟ್ ರೇಟ್ ಎಷ್ಟು ಬರ್ತಾ ಇದೆ ಎಲ್ಲ ನೋಡ್ತಾರೆ, ರೆಸ್ಪಿರೇಷನ್ ಎಷ್ಟಿದೆ ನೋಡ್ತಾರೆ. ಇವೆಲ್ಲ ನೋಡಿ ಏನದ ಮತ್ತು ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಎಕ್ಸ್ರೇ ಆಗಲಿ ಎಲ್ಲ ಮಾಡ್ತಾರೆ. ಎಕ್ಸ್ರೇ ಮಾಡಿದ ಮೇಲೆ ಅದ್ರ ಪ್ರಕಾರ ಏನದ ಮುಂದಿನ ಟ್ರೀಟ್ಮೆಂಟ್. ಸೊ ವೈರಸ್ಸಿಂದ ಬಂದರೆ ಅಂತಂದರೆ ಆ್ಯಂಟಿವೈರಲ್ ಅಥವಾ ಸಿಂಪ್ಟಮೆಟಿಕ್ ಥೆರಪಿ ಅಥವಾ ಐ ಫ್ಲೂಯಿಡ್ಸು ಮತ್ತು ಏನಾದ್ರು ಸೆಕೆಂಡರಿ ಇನ್ಫೆಕ್ಷನ್ ಆಗ್ಬಿಡ್ತಂತ ಆ್ಯಂಟಿಬಯೋಟಿಕ್ ಕೊಡ್ಬೋದು. ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದರೆ ಸೊ ಆ್ಯಂಟಿಬ್ಯಾಕ್ಟೀರಿಯಲ್ ಥೆರಪಿ ಕೂಡ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟು ಪ್ರಿವೆನ್ಷನ್ ತುಂಬ ಇಂಪಾರ್ಟೆಂಟ್ ಇದು. ಸೊ ನಂದು ಈ ವಿಡಿಯೋ ಮೂಲಕ ಎಲ್ಲ ನಿಮ್ಮದು ಪೇರೆಂಟ್ಸ್ಗೆ ಏನು ಹೇಳಿಕ್ಕೆ ಬಯಸ್ತೀನಿ ಅಂತಂದರೆ, ಎಲ್ಲ ಮಕ್ಕಳು ಕಂಪ್ಲೀಟ್ ಇಮ್ಯುನೈಸೇಷನ್ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಯಾವ್ಯಾವ ಅಂದರೆ ವೈರಸ್ಗೆ ಆಗಲಿ ಅಥವಾ ಬ್ಯಾಕ್ಟೀರಿಯಾಗಲಿ ವ್ಯಾಕ್ಸಿನ್. ಸೊ ಫಸ್ಟ್ ಏನಂತಂದರೆ ನೀವು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಲೂ ಇದೆ, ಪ್ರೈವೇಟ್ ಹಾಸ್ಪಿಟಲಲ್ಲೂ ಇದೆ, ತೊಗೋಬೋದು. ಆಮೇಲೆ ಹಿಮೋಫಿಲಿಸ್ ಇನ್ಫ್ಲುಯೆನ್ಸಾಗೆ ವ್ಯಾಕ್ಸಿನ್ ಬಂದಿದೆ, ಅದಕ್ಕೆ ತೊಗೋಬೋದು. ಆಮೇಲೆ ಮೀಸಲ್ಸ್ 9ನೇ ತಿಂಗಳಲ್ಲಿ ಬರ್ತಕ್ಕಂಥ ಇದು ವ್ಯಾಕ್ಸಿನೇಷನ್ನು ಮೀಸಲ್ಸ್ಗೆ ತೊಗೋಬೋದು. ಆಮೇಲೆ ವರ್ಷ ನೀವೇನಂತಂದರೆ ಇನ್ಫ್ಲುಯೆನ್ಸಾ ವೈರಸ್ಗೆ ಏನಂದ್ರೆ ಫ್ಲೂ ವ್ಯಾಕ್ಸಿನ್ ಕೂಡ ನೀವು ತೊಗೋಬೇಕಾಗುತ್ತೆ. ಆಮೇಲೆ ಎಲ್ಲರೂ ಕಂಪ್ಲೀಟಾಗಿ ಮಕ್ಕಳಿಗೆ ಏನಂತಂದರೆ ಇಮ್ಯುನೈಸೇಷನ್ ಮಾಡಬೇಕು ಅಂತ ಈ ವಿಡಿಯೋ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಯಾವುದೇ ಥರ ಸಿಂಪ್ಟಮ್ಸ್ಗಳು ಇದ್ದರೆ ಆಮೇಲೆ ಏನಂತಂದರೆ ಮಕ್ಕಳಿಗೆ ಏನಂದರೆ ರೆಸ್ಪಿರೇಟರಿ ಇಂಟಿಕ್ವಿಟಿ ಅಂದರೆ ಸೀನು ಆಗ ಅಥವಾ ಇದು ಮಾಡಬೇಕಾದ್ರೆ ಖರ್ಚು ಹಚ್ಕೊಳ್ಳೋದು, ಆಮೇಲೆ ಒಬ್ಬರದ್ದು ಖರ್ಚು ಇನ್ನೊಬ್ರು ತೊಗೋಬಾರ್ದು. ಆಮೇಲೆ ಏನಂತಂದರೆ ಹ್ಯಾಂಡ್ ಹೈಜೀನ್, ಹೊರಗಡೆಯಿಂದ ಬಂದ ಮೇಲೆ ಏನಂತ ಕೈಕಾಲು ಎಲ್ಲ ಸರಿಯಾಗಿ ಕೈಯನ್ನು ವಾಶ್ ಮಾಡ್ಕೊಳ್ಳಿಕ್ಕೆ ಹೇಳ್ಕೊಡೋದು. ಸೊ ಈ ಥರ ಏನಾದರೂ ನೀವು ಪ್ರಿಕಾಷನ್ಸ್ ತೊಗೊಂಡ್ರೆ ನಿಮ್ಮ ಮಗುಗೆ ಏನಂತಂದ್ರೆ ಈ ನಿಮೋನಿಯಾ ಬರಲಾರ್ದಂಗೆ ತಡೆಗಟ್ಟಬಹುದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಧನ್ಯವಾದಗಳು.